ಏನು ಮಹೇಶ್ ಅವರು ಮತ್ತು ಅವರ ಇಡೀ ಕುಟುಂಬ ಏನು ಸರ್ಕಾರಿ ಶಾಲೆ ಮಕ್ಕಳಿಗೆ ಭಾಳ ಕ್ವಾಲಿಟಿ ಇರುವಂಥ ಬ್ಯಾಗು, ಬುಕ್ಸು, ಪೆನ್ಸು, ಸುಮಾರು ಪೆನ್ಸಿಲ್ಗಳಿಂದ ಸಮೇತ ಕೊಟ್ಟಿದ್ದಾರೆ. ನಮಗೂ ಭಾಳ ಖುಷಿ ವಿಚಾರ. ಯಾಕಂದರೆ ಶಾಲೆ ಮಕ್ಕಳು ಓದಿಸೋದಕ್ಕೆ ಆವಾಗೆಲ್ಲ ಯಾರೂ ನಮ್ಗೆ ಕೊಟ್ಟೇ ಇರಲಿಲ್ಲ ಈ ಥರ. ನಮಗೂ ಏನಾದರೂ ಇನ್ನೂ ಈ ಥರ ಕೊಟ್ಬಿಟ್ಟಿದ್ದಿದ್ರೆ ಇನ್ನೂ ಏನೇನು ಆಗ್ಬಿಡ್ತಾಯಿದ್ವು. ಸೊ ಹಂಗಾಗಿ ಮಹೇಶ್ ಅವ್ರಿಗೆ, ಅವ್ರ ಫ್ಯಾಮ್ಲಿಗೆ ಇನ್ನೊಂದಷ್ಟು ಶಕ್ತಿ ಕೊಡಲಿ. ಇದೇ ರೀತಿ ಇನ್ನೂ ತುಂಬ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡಲಿ. ಮತ್ತು ಅವರು ಆನೇಕಲ್ ತಾಲೂಕಲ್ಲಿ ಸುಮಾರು ಈಗ ತಾಲೂಕು ಆಫೀಸ್ ಹತ್ರ ಪ್ರತಿದಿನ ಊಟ ಹಾಕ್ಸ್ತಾ ಇದ್ದಾರೆ. ಅದು ಭಾಳ ಖುಷಿ ವಿಚಾರ. ಯಾಕಂದರೆ ಹಂಚೋದಿಲ್ಲ, ಜನ ಇರೋದನ್ನು ಹಂಚೋದಿಲ್ಲ. ನನಗಿನ್ನೂ ಎಷ್ಟು ಬೇಕಂತೇಳಿ ತಿಂತಾ ಹೋಗ್ತಾರೆ. ಬಂದಿರೋದ್ರಲ್ಲಿ ಒಂದಷ್ಟು ಬಾಬಾ ಸಾಹೇಬ್ರು ಅದನ್ನೇ ಹೇಳೋದು, ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ. ಸೊ ಇದು ಸೊಸೈಟಿಗೆ ಪೇ ಬ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವ್ರ ಫ್ಯಾಮ್ಲಿ ತುಂಬ ಹ್ಯಾಪಿಯಾಗಿರಲಿ ಅಂತ ನಾನು ಈ ಮಕ್ಕಳ ಪರವಾಗಿ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಏನು ನಾವು ಒಂದು 2 ತಿಂಗಳ ಹಿಂದೆ ಉಚಿತ ಅನ್ನದಾಸೋಹ ಪ್ರಾರಂಭ ಮಾಡಿದ್ರಿ. ಆಗ ನಾನು ಹೇಳಿದ್ದೆ ನನ್ನ ಗುರಿ ವಿದ್ಯೆ, ಆರೋಗ್ಯ ಮತ್ತು ಶಿಕ್ಷಣ ಅಂತ. ಅದ್ರ ಸಲುವಾಗಿ ಏನು ಇವತ್ತು ಸರ್ಕಾರಿ ಕಾಡಂಚಿನಲ್ಲಿರುವಂಥ ಗಡಿ ಭಾಗದಲ್ಲಿರುವಂಥ ಶಾಲೆಗಳು ಹಾಗೂ ಕಸ್ಬಾ ಹೋಬಳಿಯಲ್ಲಿ ಏನು 1100 ಮಕ್ಕಳಿದ್ದಾರೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಮಕ್ಕಳು, ಕನ್ನಡ ಉಳಿಬೇಕು ಅನ್ನುವ ಉದ್ದೇಶದಿಂದ, ಸರ್ಕಾರಿ ಶಾಲೆ ಇರಬೇಕು ಅನ್ನೋ ಉದ್ದೇಶದಿಂದ ಆ ಬಡ ಮಕ್ಕಳಿಗೆ ಬುಕ್ ಆಗಿರ್ಬೋದು ಮತ್ತು ಬ್ಯಾಗ್ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳು ಇವತ್ತು ನಾನು ಕೊಟ್ಟಿದ್ದೀನಿ. ಈ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೆದು ಇದಾಗಲಿ ಅಂತ ಹೇಳ್ತಾಯಿದ್ದೀನಿ. ಮುಂದಿನ ದಿನದಲ್ಲಿ ಈ ಮಕ್ಕಳಿಗೆ ಆರೋಗ್ಯದ ವಿಮೆ ಸಹ ಮಾಡಬೇಕು ಅಂದ್ಕೊಂಡಿದ್ವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆಯಿಂದ ಆರೋಗ್ಯ ವಿಮೆ ಆಗಲಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಇವ್ರಿಗೆ 2 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಸಮೇತ ನಾವು ಈಗ ಮಾಡಿಸ್ಕೊಡ್ತಾ ಇದ್ದೀವಿ. ಅದು ಇನ್ನೊಂದು ವಾರದಲ್ಲಿ ಚಾಲ್ತಿ ಆಗುತ್ತೆ. ಅದೇ ರೀತಿ ಅವ್ರಿಗೆ ಸಮವಸ್ತ್ರ ಆಗಿರ್ಬೋದು, ಸಂಪೂರ್ಣ ಈ ಮಕ್ಕಳ ಜವಾಬ್ದಾರಿ ನಾವು ಹೊತ್ಕೊತೀವಿ. ಏನು ಕಸ್ಬಾ ಹೋಬಳಿಯಲ್ಲಿ 1100 ಮಕ್ಕಳಿದ್ದಾರೋ ಆ 1100 ಮಕ್ಕಳು ಸಂಪೂರ್ಣ ಜವಾಬ್ದಾರಿ ಒಂದೊಂದು ಹಂತದಲ್ಲಿ ನಾವು ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಅಂತ. ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ಸರ್ಕಾರಿ ಶಾಲೆ ಉಳಿಲಿ ಅನ್ನೋ ನನ್ನ ಉದ್ದೇಶ ಇದೆ. ಸರ್ಕಾರಿ ಶಾಲೆ ಉಳಿಬೇಕು, ಕನ್ನಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತಾಯಿದ್ದೀವಿ.